Dear students, I am here to teach a subject organizational behavior. I am Shivakumari. From today onwards, I am engaging the organizational behavior subject for you. So let us come to the organizational behavior. Organizational behavior. Organizational behavior. What is the organizational behavior? Organization ಅಂದ್ರೆ ಏನು? We are going to that organizational behavior. So organizational behavior ಅಂತ ಹೇಳಿದ್ರೆ ನಾವಿಲ್ಲಿ ಯಾವುದಕ್ಕೆ ತಗೊಳ್ತೀವಿ? ಆರ್ಗನೈಸೇಷನಲ್ ಬಿಹೇವಿಯರ್ ಅಂದರೆ ಏನು, ಆರ್ಗನೈಸೇಷನ್ ಅಂದರೆ ಏನು, ಬಿಹೇವಿಯರ್ ಅಂದರೆ ಏನು, ರೈಟ್? ಸೊ ಆರ್ಗನೈಸೇಷನ್ ಅಂತ ಹೇಳಿದರೆ ಒಂದು ಕಂಪನಿ, ಒಂದು ಬಿಸ್ನೆಸ್ನ ಎಂಟರ್ಪ್ರೈಸಸ್, ಒಂದು ಬಿಸ್ನೆಸ್ನ ಸಂಘಟನೆ, ಒಂದು ವ್ಯಾವಹಾರಿಕ ಸಂಘಟನೆ ಅಂತ ಕರಿತೀವಿ. ಆ ಸಂಘಟನೆಯ ಬಿಹೇವಿಯರನ್ನು ನಾವು ಲರ್ನ್ ಮಾಡೋದು. ಒಂದು ಆರ್ಗನೈಸೇಷನ್ ಅಂದರೆ ಹೇಗಿರುತ್ತೆ, ಅದರಲ್ಲಿ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ ರಿಲೇಟೆಡ್ ಇರೋ ಸ್ಟಾಫ್ ಮೆಂಬರ್ಸ್, ಅಲ್ಲಿರುವಂಥ ಮ್ಯಾನೇಜರ್ಸ್, ಎಂಪ್ಲಾಯೀಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಸೊ ಇವೆಲ್ಲವೂ ಕೂಡ ಯಾವ ರೀತಿಯಲ್ಲಿ ಇರ್ತವೆ ಅನ್ನೋದನ್ನು ನಾವು ಕಲಿಬೇಕಾಗುತ್ತೆ. ಸೊ ಆರ್ಗನೈಸೇಷನ್ ಬಿಹೇವಿಯರ್ ಮೀನ್ಸ್ ಮೂಮೆಂಟ್ ಆಫ್ ದಿ ಆ್ಯಕ್ಟಿವಿಟೀಸ್ ಅಂದರೆ ವರ್ತನೆಗಳು ಅಂತ ಹೇಳ್ತೀವಿ. ಹಾಗಿದ್ರೆ ನಾವು ವರ್ತನೆಗಳನ್ನು ವಿ ಆರ್ ನಾಟ್ ಗೋಯಿಂಗ್ ದಿ ಪರ್ಸ್ನಲ್. ಸೊ ವೈಯಕ್ತಿಕವಾಗಿ ನಾವು ಯಾರ ವರ್ತನೆಗಳನ್ನು ನೋಡಲ್ಲ. ಒಂದು ಆರ್ಗನೈಸೇಷನ್ ಅಂದರೆ ಅದರ ಹೇಗಿರುತ್ತೆ, ವ್ಯಾವಹಾರಿಕ ಸಂಘಟನೆ ಹೇಗೆ ಇರುತ್ತೆ, ಹೇಗೆ ಡೆವಲಪ್ ಆಗುತ್ತೆ, ಸೊ ಅದರಲ್ಲಿ ಯಾವ್ಯಾವ ಅಂಶಗಳು ಅದಕ್ಕೆ ಪ್ರಮುಖ ಪಾತ್ರ ವಹಿಸ್ತವೆ, ಇವೆಲ್ಲದನ್ನು ನಾವು ಬಿಹೇವಿಯರ್ಸ್ ಅಂತ ನಾವು ಕರಿತೀವಿ. ಸೊ ತುಂಬ ಸಕ್ಸೀಡ್ ಇರುವಂಥ ಒಂದು ಆರ್ಗನೈಸೇಷನ್ ಅಂದರೆ ಅದರಲ್ಲಿ ನಾವು ಗುಡ್ವಿಲ್ಲೇ ಬೇರೆ ಇರುತ್ತೆ. ಸೊ ಇವೆಲ್ಲವನ್ನು ಕೂಡ ನಾವು ಬಿಹೇವಿಯರ್ಸ್ ಅಲ್ಲಿ ನೋಡ್ಬೋದು. ಆರ್ಗನೈಸೇಷನ್ ಬಿಹೇವಿಯರ್ಸ್. ಆರ್ಗನೈಸೇಷನ್ ಅಂದರೆ ಒಂದು ಸಂಘಟನೆ, ಒಂದು ವ್ಯಾವಹಾರಿಕ ಸಂಘಟನೆ, ಆ ಕಂಪನಿ ಅಂತ ಕರಿತೀವಿ, ಆರ್ಗನೈಸೇಷನ್ ಅಂತ ಕರಿತೀವಿ, ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಇದು ಹೇಗೆ ತನ್ನ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗುತ್ತೆ, ಒಬ್ಬ ವ್ಯಕ್ತಿಯ ಒಂದು ಬಿಹೇವಿಯರ್ ಹೇಗಿದೆ ಅಂತ ನಾವು ನೋಡ್ತೀವಲ್ಲ, ಹಾಗೆ ಒಂದು ವ್ಯಾವಹಾರಿಕ ಸಂಘಟನೆಯ ಬಿಹೇವಿಯರ್ ಹೇಗೆ, ಅದು ಹೇಗೆ ನಡ್ಕೊಂಡು ಹೋಗುತ್ತೆ, ಹೇಗೆ ಅಬ್ಸರ್ವರ್ಸನ್ನು ನೋಡ್ತೀವಿ, ಹೇಗೆ ಅದರಲ್ಲಿ ಯೂನಿಟ್ ಇದೆ, ಹೇಗೆ ಕೋಆರ್ಡಿನೇಷನ್ ಇದೆ, ಹೇಗೆ ಸಕ್ಸೀಡ್ ಆಗುತ್ತೆ, ಸೊ ಯಾವ ರೀತಿ ಮ್ಯಾನೇಜ್ಮೆಂಟ್ ಇದೆ, ಇವೆಲ್ಲದನ್ನು ನೋಡೋದು ಆರ್ಗನೈಸೇಷನಲ್ಲಿ ನೋಡ್ತೀವಿ. ಅದನ್ನು ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ ಕೂಡ ಕರಿತೀವಿ. ಹಾಗೆ ಇಂತಹ ಒಂದು ಸಬ್ಜೆಕ್ಟ್ ನಿಮಗೆ ಇಟ್ಟಿದ್ದಾರೆ. ಸೊ ಇಂತಹ ಸಬ್ಜೆಕ್ಟ್ ಇಟ್ಟಿದ್ದಾರೆ ಅಂದರೆ ಯಾವ ಕಂಟೆಂಟ್ಸ್ ಇದರಲ್ಲಿ ಇರ್ತಾರೆ, ಏನೇನು ಕಂಟೆಂಟ್ಸ್ ಇದ್ದಾವೆ. ಸೊ ಇದರಲ್ಲಿ ನಾವು ಕಲಿಬೇಕಾಗಿರೋದು ಆಲ್ಮೋಸ್ಟ್ 5 ಯೂನಿಟ್ಸ್ಗಳನ್ನು ಕಲಿತೀವಿ. 5 ಜೊತೆಗೆ ಒಂದು ಸೊ 5 ಯೂನಿಟ್ಸು ಪ್ಲಸ್ 1 ಸ್ಕಿಲ್ ಓರಿಯೆಂಟೇಷನ್ ಅಂತ ಕಲಿತೀವಿ. ಹಾಗಾಗಿ ಟೋಟಲ್ 6 ಚಾಪ್ಟರ್ಸನ್ನು ನಾವು ಕಲಿತೀವಿ. ಓಕೆ, ಹಾಗೆ ಲೆಟಸ್ ಕಂಪ್ಯೂಟರ್ ಏನೇನು ಕಂಟೆಂಟ್ಸ್ ಇದೆಯಪ್ಪ, ಕಂಟೆಂಟ್ಸ್ ಏನೇನಿದೆ. ಓಕೆ, ಈ ಕಂಟೆಂಟ್ಸನ್ನು ನಾವು ನೋಡೋದಾದರೆ 6 ಚಾಪ್ಟರ್ ಬರ್ತವೆ. ಹಾಗೆ 1 by 1 ಚಾಪ್ಟರ್ಸನ್ನು ನಾವು ನೋಡೋಣ, ಏನೇನಿದೆ ಚಾಪ್ಟರ್ಸಲ್ಲಿ ಅಂತ. ಸೊ ಫಸ್ಟ್ನೇದು ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ. ಫಸ್ಟ್ ಯೂನಿಟ್ ಯಾವಾಗಲೂ ಕೂಡ ಫಸ್ಟ್ ಚಾಪ್ಟರ್ ಅಥವಾ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಅಂತ ಕರೀತೀವಿ, ರೈಟ್? ಸೊ ಎದ್ರ ಬಗ್ಗೆ ಇಂಟ್ರೊಡಕ್ಷನ್? ಆರ್ಗನೈಸೇಷನ್ ಬಗ್ಗೆ ಇಂಟ್ರೊಡಕ್ಷನ್, ಆರ್ಗನೈಸೇಷನ್ ರಿಲೇಟೆಡ್ ಇರೋಂಥ ಇಂಟ್ರೊಡಕ್ಷನ್, ಆರ್ಗನೈಸೇಷನ್ ಬಿಹೇವಿಯರ್ಗೆ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನಲ್ಲಿ ಏನೇನು ಕಲಿತೀವಿ? ಆರ್ಗನೈಸೇಷನಲ್ ಬಿಹೇವಿಯರ್. ಸೊ ಇಂಟ್ರೊಡಕ್ಷನಲ್ಲಿ ಆರ್ಗನೈಸೇಷನಲ್ ಬಿಹೇವಿಯರ್, ಆರ್ಗನೈಸೇಷನಲ್ ಬಿಹೇವಿಯರ್ ಕಲಿತೀವಿ. ನೆಕ್ಸ್ಟ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದಟ್ ಅಂತ ಹೇಳಿದ್ರೆ ಅದರಲ್ಲಿ ಇಂಟ್ರೊಡಕ್ಷನ್ ಅಗೇನ್. ಸೊ ಇಂಟ್ರೊಡಕ್ಷನ್ ಜೊತೆಗೆ ಡೆಫಿನೇಷನ್ಸ್, ಆರ್ಗನೈಸೇಷನ್ ಅಂದರೆ ಏನು ಅಂತ ಡೆಫಿನೇಷನ್ಸ್ ಅನ್ನು ನೋಡ್ತೀವಿ. ಆರ್ಗನೈಸೇಷನ್ಗೆ ಪರ್ಟಿಕ್ಯುಲರ್ ಡೆಫಿನೇಷನ್ಸ್ ಏನಿದೆ ಅಂತ ನೋಡ್ತೀವಿ. ಹಿಸ್ಟೋರಿಕಲ್ ಡೆವಲಪ್ಮೆಂಟ್ಸ್, historical developments.
ಕಂಪನಿಯ ಹಿಸ್ಟ್ರಿ ಏನಿದೆ, ಆರ್ಗನೈಸೇಷನ್ ಹಿಸ್ಟ್ರಿ ಏನಿದೆ, ಆರ್ಗನೈಸೇಷನ್ ಹೇಗೆ ಡೆವಲಪ್ ಆಗಿದೆ, ಇದನ್ನ ನಾವು ಇಲ್ಲಿ ಹಿಸ್ಟೋರಿಕಲ್ ಡೆವಲಪ್ಮೆಂಟ್ ಅಲ್ಲಿ ಕಲಿತೀವಿ. ಅಂಡ್ ಎಬಿಲಿಟಿ ಆಲ್ಮೋಸ್ಟ್ ಆಲ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದ ಅಂತ ಹೇಳಿದ್ರೆ ಇಲ್ಲಿ ಏನಿದೆಯಪ್ಪ ನೆಕ್ಸ್ಟ್ ಫಂಡಮೆಂಟಲ್ಸ್ ಏನಿದೆ. ಸೊ ಫಂಡಮೆಂಟಲ್ಸ್ ಅಂತ ಹೇಳಿದ್ರೆ ಅದರ ಒಂದು ತತ್ವಗಳು ಏನಿದೆ, ಯಾವ ಆಧಾರದ ಮೇಲೆ ಈ ಆರ್ಗನೈಸೇಷನಲ್ ಬಿಹೇವಿಯರ್ ಅನ್ನ ಕಲಿತೀವಿ. ಸೊ ಹಾಗೆ ನಾವು ಕಲಿಯುವಂಥದ್ದು ಫಂಡಮೆಂಟಲ್ಸ್ ಪ್ರಿನ್ಸಿಪಲ್ಸ್ ಆಫ್ OB, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್, ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್. ಹಾಗಿದ್ರೆ ಯಾವ್ಯಾವ ಡಿಸಿಪ್ಲಿನ್ಗಳು ಕಾಂಟ್ರಿಬ್ಯೂಟ್ ಆಗಿದೆ, ಲೆಟ್ ಅಸ್ ಕಮ್ ವಿತ್ ಕಾಂಟ್ರಿಬ್ಯೂಟಿಂಗ್ ಡಿಸಿಪ್ಲಿನ್ಸ್. ಕಾಂಟ್ರಿಬ್ಯೂಟಿಂಗ್ ಡಿಸಿಪ್ಲಿನ್ಸ್. ಸೊ ಇಲ್ಲಿ ನಾವು ಗಮನ ಹರಿಸೋದು ಫಂಡಮೆಂಟಲ್ ಪ್ರಿನ್ಸಿಪಲ್ ಏನಿದೆ ಆರ್ಗನೈಸೇಷನ್ ಬಿಹೇವಿಯರ್ಗೆ, ಫಂಡಮೆಂಟಲ್ಸ್ ಏನಿದೆ, ಜೊತೆಗೆ ಅದು ಕಾಂಟ್ರಿಬ್ಯೂಟ್ ಮಾಡುವಂಥ ಡಿಸಿಪ್ಲಿನ್ ಹೇಗಿದೆ, ಕಾಂಟ್ರಿಬ್ಯೂಟಿಂಗ್ ಡಿಸಿಪ್ಲಿನ್ಸ್ ಏನಿದೆ ಅಂತ ನಾವು ಕಲಿತೀವಿ. ಜೊತೆಗೆ ಅಪ್ರೋಚಸ್ ಇಫ್ ದೇರ್ ಇಸ್ ಎನಿ, ಯಾವ ರೀತಿ ಅಪ್ರೋಚ್ ಮಾಡ್ತಾರೆ, ಅಪ್ರೋಚಸ್ ಹೇಗಿದೆ, ಅಪ್ರೋಚಸ್ ಅಂದರೆ ನಾವು ಹೇಗೆ ಅದನ್ನ ಆರ್ಗನೈಸೇಷನ್ ಅನ್ನ ಮುಂದೆ ಡೆವಲಪ್ ಮಾಡಬೇಕು ಅಂದರೆ ನಾವು ಏನೇನು ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ ಅದಕ್ಕೆ ಅಪ್ರೋಚಸ್. ಯಾವ ರೀತಿ ನಾವು ಅದನ್ನ ರೆಡಿ ಮಾಡ್ತೀವಿ ಆರ್ಗನೈಸೇಷನ್ ಅನ್ನ ಅನ್ನೋದು. ಸೊ ಇಲ್ಲಿ ನೋಡ್ತೀವಿ ಅಪ್ರೋಚಸ್ ಯಾವ ಥರ ಮಾಡ್ತಾರೆ ಅನ್ನೋದನ್ನ ನೋಡ್ತೀವಿ. ಅಪ್ರೋಚಸ್ ನಂತರ ನಾವು ಕಾನ್ಸಂಟ್ರೇಟ್ ಮಾಡುವಂಥದ್ದು ಏನಪ್ಪ ಅಂದರೆ ಚಾಲೆಂಜಸ್ ಏನಿದೆ. ಒಂದು ಸಕ್ಸೀಡ್ ಆರ್ಗನೈಸೇಷನ್ ಅಂತ ಹೇಳ್ಬೇಕಾದ್ರೆ ಆ ಸಕ್ಸೀಡ್ ಆರ್ಗನೈಸೇಷನ್ ಬಿಹೇವಿಯರ್ ಹೇಗಿರಬೇಕು ಅದು ಇವತ್ತು ಚಾಲೆಂಜ್. ಬಿಕಾಸ್ ಟುಡೇಸ್ ಎವ್ರಿಥಿಂಗ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಅನ್ ಕಾಂಪಿಟೇಟಿವ್ ವರ್ಲ್ಡ್. ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಫೀಲ್ಡಲ್ಲೂ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆ ಕಾಂಪಿಟೇಷನ್ ಅಂತ ಇರೋದ್ರಿಂದ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ ಚಾಲೆಂಜಸ್ ಮತ್ತು ಅಪಾರ್ಚುನಿಟೀಸ್ ಏನಿದೆ ಬೆಳೆಯೋದಕ್ಕೆ, ಅಪಾರ್ಚುನಿಟೀಸ್. ಸೊ ದಿಸ್ ಇಸ್ ದ ಫಸ್ಟ್ ಯೂನಿಟ್. ಒಂದು ಸ್ಮಾಲ್ ಯೂನಿಟ್ ಇದೆ ಇದು. ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಾವು ನೋಡೋವಂಥದ್ದು ಆರ್ಗನೈಸೇಷನಲ್ ಬಿಹೇವಿಯರ್ದೇ ಇಂಟ್ರೊಡಕ್ಷನ್ ತಗೊಳ್ತೀವಿ ಆ್ಯಂಡ್ ಡೆಫಿನೇಷನ್ಸ್ ಅನ್ನು ತಗೊಳ್ತೀವಿ, ವ್ಯಾಖ್ಯೆಗಳನ್ನು ತಗೊಳ್ತೀವಿ. ಹಿಸ್ಟೋರಿಕಲ್ ಡೆವಲಪ್ಮೆಂಟ್ ಹಿಂದೆ ಹೇಗೆ ಅದು ಡೆವಲಪ್ ಆಗಿತ್ತು, ಸೊ ಹಿಂದಿನ ಒಂದು ಬಿಸ್ನೆಸ್ ಹೇಗಿತ್ತು, ಇಯರ್ ಬೈ ಇಯರ್ ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಂತ ಏನು ಹೇಳ್ತೀವಲ್ಲ ಆ ವರ್ಷಗಳಲ್ಲಿ ಅದರ ಡೆವಲಪ್ಮೆಂಟ್ ಹೇಗಿದೆ, ಸೊ ಅದನ್ನು ನೋಡ್ತೀವಿ. ಫಂಡಮೆಂಟಲ್ಸ್ ಹೇಗಿದೆ, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ OB ಅಂತ ಹೇಳ್ತೀವಿ, ಆರ್ಗನೈಸೇಷನಲ್ ಬಿಹೇವಿಯರ್ ಫಂಡಮೆಂಟಲ್ಸ್ ಹೇಗಿದೆ. ದೆನ್ ಕಾಂಟ್ರಿಬ್ಯೂಟಿಂಗ್ ಡಿಸಿಪ್ಲಿನ್ ಏನೇನಿದೆ, ಅದರ ಜೊತೆಗೆ ಅಪ್ರೋಚಸ್ ಏನಿದೆ, ಸೊ ಚಾಲೆಂಜಸ್ ಏನಿದೆ, ಜೊತೆಗೆ ಅಪಾರ್ಚುನಿಟೀಸ್ ಏನಿದೆ, ಇವಿಷ್ಟನ್ನು ಕೂಡ ಇನ್ ಡೀಟೇಲ್ಸ್ ಫಸ್ಟ್ ಚಾಪ್ಟರ್ಸಲ್ಲಿ ಕಲಿತೀವಿ. ಎರಡನೇ ಚಾಪ್ಟರ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಚಾಪ್ಟರ್ಸಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡುವಂಥದ್ದು ಸೆಕೆಂಡ್ ಯೂನಿಟ್. ಸೊ ಈ ಯೂನಿಟಲ್ಲಿ ಫೌಂಡೇಶನ್ಸ್ ಆಫ್ ಇಂಡಿವಿಜುವಲ್ ಬಿಹೇವಿಯರ್, ಫೌಂಡೇಶನ್ಸ್ ಆಫ್ ಇಂಡಿವಿಜುವಲ್ ಬಿಹೇವಿಯರ್. ಫೌಂಡೇಶನ್ಸ್ ಆಫ್ ಇಂಡಿವಿಜುವಲ್ ಬಿಹೇವಿಯರ್. ಇಂಡಿವಿಜುವಲ್ ಬಿಹೇವಿಯರ್ ಅಲ್ಲಿ ನಾವು ಯಾವುದಕ್ಕೆ ಗಮನ ಕೊಡ್ತೀವಿ ಅಂತ ಹೇಳಿದ್ರೆ ಎಬಿಲಿಟಿಗೆ ಗಮನ ಕೊಡ್ತೀವಿ. ಅದರಲ್ಲಿ ಎಬಿಲಿಟಿಯಲ್ಲಿ ಏನೇನು ಕಲಿತೀವಿ, ಇಂಟೆಲೆಕ್ಚುವಲ್ ಎಬಿಲಿಟೀಸ್, ಇಂಟೆಲೆಕ್ಚುವಲ್ ಎಬಿಲಿಟಿ ಜೊತೆಗೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಮತ್ತೆ ಯಾವುದಪ್ಪ ಅಂತ ಹೇಳಿದ್ರೆ ಇಂಟೆಲೆಕ್ಚುವಲ್ ಆಮೇಲೆ ಫಿಸಿಕಲ್. Physical ability, the role of disabilities, role of disabilities.
ಸೊ ಫಸ್ಟ್ ಯೂನಿಟ್ ಸೆಕೆಂಡ್ ಯೂನಿಟ್ನ ಪ್ರಾರಂಭದಲ್ಲಿ ಏನು ಕಲಿತೀವಿ? ಫೌಂಡೇಶನ್ ಆಫ್ ಇಂಡಿವಿಜುವಲ್ ಬಿಹೇವಿಯರ್. ಫೌಂಡೇಶನ್ ಆಫ್ ಇಂಡಿವಿಜುವಲ್ ಬಿಹೇವಿಯರ್ ಅಂದರೆ ಏನು ಅದನ್ನು ಕಲಿತೀವಿ. ಅದರಲ್ಲಿ ಮೋರ್ ಕಾನ್ಸಂಟ್ರೇಟ್ ಮಾಡೋದು ಎಬಿಲಿಟಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಎಬಿಲಿಟಿಯಲ್ಲಿ ಇಂಟೆಲೆಕ್ಚುವಲ್ ಎಬಿಲಿಟಿ, ದೆನ್ ಫಿಸಿಕಲ್ ಎಬಿಲಿಟಿ ಆ್ಯಂಡ್ ರೋಲ್ ಆಫ್ ಡಿಸಬಿಲಿಟೀಸ್. ಸೊ ಡಿಸಬಿಲಿಟೀಸ್ ಹೇಗೆ ಪಾತ್ರ ವಹಿಸ್ತವೆ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಸೆಕೆಂಡ್ ಯೂನಿಟ್ನಲ್ಲಿ ನೆಕ್ಸ್ಟ್ ಸಬ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಪರ್ಸನಾಲಿಟಿ. ಸೊ ಪರ್ಸನಾಲಿಟಿಗೆ ಗಮನ ಹರಿಸ್ತೀವಿ. ಪರ್ಸನಾಲಿಟಿಯಲ್ಲಿ ಏನನ್ನ ನಾವು ಲರ್ನ್ ಮಾಡೋಂಥ ನೀಡಿದ್ದೇವೆ, ಏನು ಕಲಿಬೇಕಾಗಿದೆ ಪರ್ಸನಾಲಿಟಿ ಅಲ್ಲಿ ಅಂದರೆ ಫಸ್ಟ್ ಮೀನಿಂಗ್ ಆಫ್ ಪರ್ಸನಾಲಿಟಿ. ಪರ್ಸನಾಲಿಟಿ ಅಂದರೆ ಏನು ಅಂತ ಕಲಿತೀವಿ, ಮೀನಿಂಗ್ ಆಫ್ ಪರ್ಸನಾಲಿಟಿ. ಆಮೇಲೆ ಫಾರ್ಮೇಷನ್, ಪರ್ಸನಾಲಿಟಿ ಫಾರ್ಮೇಟ್ ಮಾಡೋದು ಹೇಗೆ, ಫಾರ್ಮೇಷನ್ ಆಫ್ ಪರ್ಸನಾಲಿಟಿ, ಪರ್ಸನಾಲಿಟಿಯನ್ನು ಫಾರ್ಮೇಟ್ ಮಾಡುವಂಥದ್ದು. ಡಿಟರ್ಮಿನೆಂಟ್ಸ್ ಸೊ ಡಿಟರ್ಮಿನೆಂಟ್ಸ್ ಆಫ್ ಪರ್ಸನಾಲಿಟಿ, ಡಿಟರ್ಮಿನೆಂಟ್ಸ್ ಆಫ್ ಪರ್ಸನಾಲಿಟಿ and traits of personality. Traits of personality. Traits of personality. Personality attributes. Personality attributes. ಈ ಪರ್ಸನಾಲಿಟಿ ಆಟ್ರಿಬ್ಯೂಟ್ಸು ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ? ಆಟ್ರಿಬ್ಯೂಟ್ಸ್ ಇನ್ಫ್ಲೂಯೆನ್ಸಿಂಗ್ ಹೋಪಿಂಗ್, ಆರ್ಗನೈಸೇಷನಲ್ ಬಿಹೇವಿಯರನ್ನು ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದನ್ನು ಕಲಿತೀವಿ. ಆ್ಯಂಡ್ ಥರ್ಡ್ ಸಬ್ ಕಾನ್ಸೆಪ್ಟ್ ಆಟಿಟ್ಯೂಡ್. ಸೊ ಬಿಫೋರ್ ವಿ ಆರ್ ಗೋಯಿಂಗ್ ಟು ಆಟಿಟ್ಯೂಡ್, ಪರ್ಸನಾಲಿಟಿ ಒಂದ್ಸಲ ಹೇಳ್ಬಿಡ್ತೀವಿ. ಪರ್ಸನಾಲಿಟಿ ಅಂದರೆ ಏನು, ಸೊ ಅದನ್ನು ಮೀನಿಂಗ್ ಕಲಿತೀವಿ. ಫಾರ್ಮೇಷನ್ ಹೇಗೆ ಪರ್ಸನಾಲಿಟಿಯನ್ನು ಫಾರ್ಮೇಟ್ ಮಾಡೋದು, ಜೊತೆಗೆ ಡಿಟರ್ಮಿನೆಂಟ್ಸ್ ಆಫ್ ಡಿಫರೆಂಟ್ ಕೈಂಡ್ಸ್ ಆಫ್ ಪರ್ಸನಾಲಿಟೀಸ್ ಆ್ಯಂಡ್ ಟ್ರೈಟ್ಸ್ ಆಫ್ ಪರ್ಸನಾಲಿಟೀಸ್, ಅದರಲ್ಲಿ ಇರುವಂಥ ಟ್ರೈಟ್ಸ್ ಏನೇನಿದೆ ಅನ್ನೋದನ್ನು ಕಲಿತೀವಿ. ದೆನ್ ಪರ್ಸನಾಲಿಟಿ ಆಟ್ರಿಬ್ಯೂಟ್ಸ್ ಅನ್ನುವಂಥದ್ದು ಹೇಗೆ ಈ ಒಂದು ಆರ್ಗನೈಸೇಷನಲ್ ಬಿಹೇವಿಯರ್ಸ್ ಮೇಲೆ ಸೊ ಅದು ಹೆಚ್ಚಿನ ಒಂದು ಪ್ರಭಾವವನ್ನು ಬೀರುತ್ತೆ. ಇನ್ಫ್ಲೂಯೆನ್ಸ್ ಅಂದರೆ ಪ್ರಭಾವ. ಸೊ ಇಲ್ಲಿ 3 ರೀತಿಯ ಕಾನ್ಸೆಪ್ಟನ್ನು ಎರಡನೇ ಯೂನಿಟಲ್ಲಿ ಕಲಿತೀವಿ. ಒಂದು ಎಬಿಲಿಟಿ, ಎರಡನೇದು ಪರ್ಸನಾಲಿಟಿ, ಮೂರನೇದು ಆಟಿಟ್ಯೂಡ್. ಏನನ್ನ ಕಲಿತೀವಪ್ಪ ನಾವು ಅಂತಂದರೆ, ಆಟಿಟ್ಯೂಡಲ್ಲಿ ಫಸ್ಟ್ ಆಟಿಟ್ಯೂಡ್ ಹೇಗೆ ಫಾರ್ಮೇಟ್ ಮಾಡೋದು, ಆಟಿಟ್ಯೂಡ್ ಫಾರ್ಮೇಷನ್ ಮಾಡುವಂಥದ್ದು. ಕಾಂಪೋನೆಂಟ್ಸ್ ಆಫ್ ಆಟಿಟ್ಯೂಡ್, relation between attitude and behavior, relation between attitude and behavior. Attitude and behavior. So this is the third unit. Second unit. Second unit ಅಲ್ಲಿ ಏನೇನು ಕಲಿತೀವಿ? ಫೌಂಡೇಶನ್ಸ್ ಆಫ್ ಇಂಡಿವಿಜುವಲ್ ಬಿಹೇವಿಯರ್ ಕಲಿತೀವಿ. ಅದರ ಜೊತೆಗೆ ಎಬಿಲಿಟಿ, ಪರ್ಸನಾಲಿಟಿ ಆ್ಯಂಡ್ ಆಟಿಟ್ಯೂಡ್. ಆಟಿಟ್ಯೂಡಲ್ಲಿ ಫಾರ್ಮೇಟ್ ಮಾಡ್ತೀವಿ, ಫಾರ್ಮುಲೇಷನ್ ಆಫ್ ಆಟಿಟ್ಯೂಡ್, ಕಾಂಪೋನೆಂಟ್ಸ್ ಆಫ್ ಆಟಿಟ್ಯೂಡ್. ಆಮೇಲೆ ಜೊತೆಗೆ ಇವೆರಡಕ್ಕೂ ಸಂಬಂಧ ಇದೆ. ಸೊ ಈ ಆರ್ಗನೈಸೇಷನಲ್ ಬಿಹೇವಿಯರ್ಗೂ ಏನು ಇನ್ಫ್ಲೂಯೆನ್ಸ್ ಆಗುತ್ತೆ, ಹಾಗೆಯೇ ಇಂಡಿವಿಜುವಲ್ ಬಿಹೇವಿಯರ್ಗೂ ಆಟಿಟ್ಯೂಡ್ಗೂ ಏನು ರಿಲೇಷನ್ಶಿಪ್ ಇದೆ, ರಿಲೇಷನ್ಶಿಪ್ ಬಿಟ್ವೀನ್ ದ ಆಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್. ಸೊ ಇದು ಎರಡನೇ ಯೂನಿಟಲ್ಲಿ ಕಲಿಯೋದು. ಮೂರನೇ ಯೂನಿಟ್ಸ್ ಏನಿದೆಯಪ್ಪ, ಮೂರನೇ ಚಾಪ್ಟರ್ ಏನಿದೆಯಪ್ಪ ಅಂತಂದರೆ ಪರ್ಸೆಪ್ಷನ್ ಆ್ಯಂಡ್ ಎಮೋಷನ್. ಸೊ ಮೂರನೇ ಯೂನಿಟು, ಥರ್ಡ್ ಯೂನಿಟು ಪರ್ಸೆಪ್ಷನ್ ಆ್ಯಂಡ್ ಎಮೋಷನ್ಸ್. ಪರ್ಸೆಪ್ಷನ್ ಆ್ಯಂಡ್ ಎಮೋಷನ್ಸ್. ಸೊ ಈ ಪರ್ಸೆಪ್ಷನ್ ಮತ್ತು ಎಮೋಷನ್ಸ್ ಬಗ್ಗೆ ನಾವಿಲ್ಲಿ ಕಲಿಬೇಕಾಗುತ್ತೆ. ಲೆಟ್ ಅಸ್ ಕಮ್ ಟು ದ ಪರ್ಸೆಪ್ಷನ್ ಅಲ್ಲಿ ಏನೆಲ್ಲ ಕಲಿತೀವಿ. ಪರ್ಟಿಕ್ಯುಲರ್ ಆಗಿ ನಮಗೆ ಕೊಟ್ಟಿದ್ದಾರೆ. ಮೊದಲೇ
perception, process of perception, perception, process of perception ಕಲಿತಂದ್ರ factors influencing perception, factors influencing perception, and link between perception and individual decision making. Individual decision making. Individual decision making. Next to emotions. Okay, perception ಅಲ್ಲಿ ನಾವು ಏನನ್ನ ಕಲಿತೀವಿ ಅಂದ್ರೆ ಪ್ರೋಸೆಸ್ ಆಫ್ ಪರ್ಸೆಪ್ಷನ್ ಅನ್ನ ನೋಡ್ತೀವಿ. ಪರ್ಸೆಪ್ಷನ್ ನ ಪ್ರಕ್ರಿಯೆ ಎಂಬುದಕ್ಕೆ ಅಂತ ಇದರ ಫ್ಯಾಕ್ಟರ್ಸ್ ಹೇಗೆ ಪರ್ಸೆಪ್ಷನ್ ಮೇಲೆ ಪ್ರಭಾವ ಬೀರುತ್ತವೆ. ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಆಫ್ ಪರ್ಸೆಪ್ಷನ್, ಜೊತೆಗೆ ಲಿಂಕ್ ಬಿಟ್ವೀನ್ ಪರ್ಸೆಪ್ಷನ್ ಅಂಡ್ ಇಂಡಿವಿಜುವಲ್ ಡಿಸಿಷನ್ ಮೇಕಿಂಗ್. ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಅವನ ಪರ್ಸೆಪ್ಷನ್ ಜೊತೆ ನಾವು ಅವನ ಇಂಡಿವಿಜುವಲ್ ಬಿಹೇವಿಯರ್ ಅನ್ನ, ವೈಯಕ್ತಿಕ ವರ್ತನೆಗಳನ್ನು ನಾವು ಕಂಪ್ಯಾರಿಸನ್ ಮಾಡಿದ್ರೆ ಹೇಗಿದೆ ಅನ್ನೋದನ್ನ ಇಲ್ಲಿ ಕಲಿತೀವಿ. ಅಂಡ್ ನಾವು ಲೆಟ್ ಅಸ್ ಕಮ್ ಟು ಸೆಕೆಂಡ್ ಸಬ್ ಯೂನಿಟ್, ಅದರಲ್ಲಿ ಸೊ ಎಮೋಷನ್ ಸಬ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಯೂನಿಟಲ್ಲಿ. ಎಮೋಷನ್ ಇದಿಷ್ಟು ಪರ್ಸೆಪ್ಷನ್ಗೆ ರಿಲೇಟೆಡ್. ಎಮೋಷನ್ಗೆ ರಿಲೇಟೆಡ್ ಏನನ್ನ ಕಲಿತೀವಿ ನಾವು. ಲೆಟ್ ಅಸ್ ಕಮ್ ಟು ದ ಎಮೋಷನ್ಸ್. Okay, emotions. ಈ ಎಮೋಷನ್ಸ್ ಅಲ್ಲಿ ಏನನ್ನ ಕಲಿತೀವಿ. ಸೊ ಎಮೋಷನ್ಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ತುಂಬಾ ಸೆಂಟಿಮೆಂಟಲ್ ಆಗಿ ಭಾವನಾತ್ಮಕವಾಗಿ ಇರುವಂಥದ್ದು ಎಮೋಷನ್ಸ್ ಅಂತ ಹೇಳಿದ್ರೆ. ಆ ಭಾವನಾತ್ಮಕವಾಗಿರುವಂಥದ್ದನ್ನ ನಾವು ನೋಡ್ತೀವಿ. ಅಫೆಕ್ಟ್ಸ್, ಅದ್ರಲ್ಲಿ ಅಫೆಕ್ಟ್ಸ್ ಹೇಗಿರುತ್ತೆ. ಮೂಡ್ ಆ್ಯಂಡ್ ಎಮೋಷನ್ಸ್, mood and emotions, mood and emotions, ಜೊತೆಗೆ and their significance. And their significance. Self-awareness, self-awareness, self-management, self-awareness and self-management, social awareness, social awareness, relationship management, relationship management. Okay, let us come to the third unit, perception and emotions. Perception is process of perceptions of factors influencing the perception, link between the perception and individual decision making. This is the kaliತೀವಿ. And third unit ನಲ್ಲಿ emotions ಅಲ್ಲಿ ಏನೇನು ಕಲಿತೀವಿ. ಅಫೆಕ್ಟ್ಸ್, ಎಮೋಷನ್ ನ ಅಫೆಕ್ಟ್ ಹೇಗಿರುತ್ತೆ, ಆಮೇಲೆ ಮೂಡ್ ಹೇಗಿರುತ್ತೆ. ಸೊ ಒಂದೊಂದು ಸಿಚುವೇಶನ್ ಅಲ್ಲಿ ಒಂದೊಂದು ಥರ ಮೂಡ್ ಇರುತ್ತೆ ಬಿಸ್ನೆಸ್ ಅಲ್ಲಿ. ಆ ಮೂಡು ಆ್ಯಂಡ್ ಎಮೋಷನ್ಸ್, ಆಗ ಎಮೋಷನ್ಸ್ ಹೇಗಿರುತ್ತೆ ಆ್ಯಂಡ್ ದೇರ್ ಸಿಗ್ನಿಫಿಕೆನ್ಸ್, ಅದರ ಮಹತ್ವ ಹೇಗಿರುತ್ತೆ. ಜೊತೆಗೆ ಸೆಲ್ಫ್ ಅವೇರ್ನೆಸ್, ನಾವು ಸೆಲ್ಫ್ ಅವೇರ್ನೆಸ್ ತಿಳುವಳಿಕೆ ಇರಬೇಕು, ಸ್ವತಃ ತಿಳುವಳಿಕೆ ಇರಬೇಕು. ಸೆಲ್ಫ್ ಮ್ಯಾನೇಜ್ಮೆಂಟ್, ಸ್ವತಃ ನಿರ್ವಹಣೆ ಮಾಡೋದು ಇರಬೇಕು. ಸೋಷಿಯಲ್ ಅವೇರ್ನೆಸ್, ಸಾಮಾಜಿಕ ಒಂದು ತಿಳುವಳಿಕೆ ಇರಬೇಕು. ದೆನ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಸೊ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂದರೆ ಎಲ್ಲರ ಜೊತೆ ಸಂಬಂಧಗಳನ್ನು ನಿರ್ವಹಿಸ್ಕೊಂಡು ಹೋಗುವಂಥದ್ದು
theories of motivations. Theories of motivation. Needs theory. Needs theory. Needs theory. Two-factor theory. Needs theory. Two-factor theory. Needs theory. Two-factor theory. Theory X and Y. Theory X and Y. Application of motivational theories. Application of motivational theory. So this is motivational. ಅಲ್ಲಿ motivation ಅಲ್ಲಿ ನಾವು ಕಲಿಯುವಂತ 4ನೇ ಯೂನಿಟ್ ಅಲ್ಲಿ ಇಷ್ಟನ್ನ ಕಲಿತೀವಿ. ಏನು ಕಲಿತೀವಿ? ಮೀನಿಂಗು motivation ಅಂತ ಏನು? ಅದರ ಮೀನಿಂಗ್ ಕಲಿತೀವಿ. ಥಿಯರೀಸ್ ಆಫ್ ಮೋಟಿವೇಶನ್, ಡಿಫರೆಂಟ್ ಕೈಂಡ್ಸ್ ಆಫ್ ಥಿಯರೀಸ್ ಇದೆ. ಅದರಲ್ಲಿ ನಮಗೆ ಪರ್ಟಿಕ್ಯುಲರ್ ಥಿಯರೀಸ್ ಅನ್ನ ಕಲಿಯಲಿದ್ದಾರೆ. ನೀಡ್ಸ್ ಥಿಯರಿ, ಟೂ ಫ್ಯಾಕ್ಟರ್ಸ್ ಥಿಯರಿ ಅಂಡ್ XYZ ಥಿಯರಿ. ಈ ಮೂರು ಥಿಯರೀಸ್ ಅನ್ನ ಕಲಿತೀವಿ. ಅಪ್ಲಿಕೇಶನ್ ಆಫ್ ಮೋಟಿವೇಶನಲ್ ಥಿಯರಿ. ಅಪ್ಲಿಕೇಶನ್ ಆಫ್ ಮೋಟಿವೇಶನಲ್ ಥಿಯರಿ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವಿಲ್ಲಿ ಕಲಿತೀವಿ. ಅಂಡ್ ಲೀಡರ್ಶಿಪ್. ಲೀಡರ್ಶಿಪ್ ಅಲ್ಲಿ ಏನನ್ನ ಕಲಿತೀವಿ? ಸೊ ಲೀಡರ್ಶಿಪ್ ಅಲ್ಲಿ ಏನನ್ನ ಕಲಿಯಲಿಕ್ಕೆ ಅವಕಾಶ ಇದೆ? ಮೀನಿಂಗ್, ಸ್ಟೈಲ್ಸ್, meaning, styles, leadership theories, meaning, styles of theory and leadership theories, tried theories, tried theory, behavioral theory, behavioral theory, behavioral theories, grid theory, grid theory, situational theories, situational theories, situational theories. ಅದರಲ್ಲಿ ಯಾವ ಮಾಡೆಲ್ ಥಿಯರೀಸ್ ಇದೆ? ಸೊ ಅದರಲ್ಲಿ ಫೆಡ್ಲರ್ಸ್ ಥಿಯೋರಿ ಅಥವಾ ಮಾಡೆಲ್, ಫೆಡ್ಲರ್ಸ್ ಥಿಯೋರಿ ಅಥವಾ ಫೆಡ್ಲರ್ ಮಾಡೆಲ್, SLT ಮಾಡೆಲ್, SLT, transactional and transformal leadership and that's it. Let us come to that. So leadership ಅಲ್ಲಿ ಏನೇನು ಕಲಿತೀವಿ? ಸಬ್ ಯೂನಿಟ್ ಆಫ್ ದಟ್ ಫೋರ್ತ್ ಯೂನಿಟ್. 4ನೇ ಚಾಪ್ಟರ್ನ ಸಬ್ ಚಾಪ್ಟರ್ ಯಾವ್ದಿದೆ ಅಂದರೆ ಸೊ ಲೀಡರ್ಶಿಪ್, ಯಾಕಂದರೆ ಮೋಟಿವೇಶನ್ ಅಂಡ್ ಲೀಡರ್ಶಿಪ್ ಇದೆ. ಲೀಡರ್ಶಿಪ್ ಅಲ್ಲಿ ಏನೇನು ಕಲಿತೀವಿ? ಮೋಟಿವೇಶನ್ ಅಲ್ಲಿ ಇಷ್ಟು ಥಿಯರೀಸ್ ಆಫ್ ಮೋಟಿವೇಶನ್ ಅನ್ನ ಕಲಿತೀವಿ. ದೆನ್ ಲೀಡರ್ಶಿಪ್ ಅಲ್ಲಿ ಏನೇನು ಕಲಿತೀವಿ ಅಂದರೆ ಮೀನಿಂಗ್ ಆಫ್ ಲೀಡರ್ಶಿಪ್ ಕಲಿತೀವಿ, ಸ್ಟೈಲ್ ಆಫ್ ಲೀಡರ್ಶಿಪ್ ಕಲಿತೀವಿ, ಲೀಡರ್ಶಿಪ್ ಥಿಯರೀಸ್ ಅನ್ನ ಲರ್ನ್ ಮಾಡಬೇಕು. ಆ ಥಿಯರೀಸ್ ಯಾವ್ಯಾವ? ಲೀಡರ್ಶಿಪ್ ಥಿಯರಿ ಕಲಿಬೇಕು, ಟ್ರೈಡ್ ಥಿಯರಿ ಕಲಿಬೇಕು, ಬಿಹೇವಿಯರಲ್ ಥಿಯರೀಸ್ ಕಲಿಬೇಕು, ದೆನ್ ಗ್ರಿಡ್ ಥಿಯರಿ ಕಲಿಬೇಕು, ಸಿಚುವೇಶನಲ್ ಥಿಯರೀಸ್ ಕಲಿಬೇಕು, ಆ್ಯಂಡ್ ಫೆಡ್ಲರ್ಸ್ ಥಿಯರಿ ಅಥವಾ ಮಾಡೆಲ್ ಅನ್ನು ನೋಡಬೇಕು, ಕಲಿಬೇಕು, SLT ಕಲಿಬೇಕು, ಟ್ರಾನ್ಸಾಕ್ಷನ್
ಕಲಿಬೇಕು. ಜೊತೆಗೆ ಟೈಪ್ಸ್ ಆಫ್ ಗ್ರೂಪ್ ಬಿಹೇವಿಯರ್, ಟೈಪ್ಸ್ ಆಫ್ ಗ್ರೂಪ್ಸ್ ಬಿಹೇವಿಯರ್, ಟೈಪ್ಸ್ ಅನ್ನ ಕಲಿತೀವಿ. ಫಾರ್ಮೇಷನ್ ಆಫ್ ಗ್ರೂಪ್, formation of group, formation of groups, formation of groups ಅನ್ನ ಕಲಿತೀವಿ. building effective teams, effective teams, building effective teams, ಈ ಗ್ರೂಪ್ ಅಂತ ಹೇಳಿದ್ರೆ ಗುಂಪಿನ ವರ್ತನೆಯನ್ನು ಕಲಿತೀವಿ. ಗ್ರೂಪ್ ಬಿಹೇವಿಯರ್ ಗುಂಪಿನ ವರ್ತನೆಗಳು, ಅದರಲ್ಲಿ ಡೆಫಿನೇಷನ್ಸ್ ಅನ್ನ ಕಲಿತೀವಿ, ವ್ಯಾಖ್ಯೆಯನ್ನು ಕಲಿತೀವಿ, ಟೈಪ್ಸ್ ವಿಧಗಳನ್ನು ಕಲಿತೀವಿ, ಫಾರ್ಮೇಷನ್ ಆಫ್ ಗ್ರೂಪ್ಸ್ ಗುಂಪುಗಳನ್ನು ಹೇಗೆ ಮಾಡ್ತೀವಿ ಅನ್ನುವಂಥದ್ದನ್ನ ಕಲಿತೀವಿ, ಹೇಗೆ ಒಂದು ಟೀಮ್ಗಳನ್ನು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಕಟ್ಟೋದಕ್ಕೆ ಸಾಧ್ಯ ಇದೆ, ಬಿಲ್ಡಿಂಗ್ ಎಫೆಕ್ಟಿವ್ ಟೀಮ್ಸ್ ಅಂತ ಕಲಿತೀವಿ. ಈಗ ಕಾನ್ಫ್ಲಿಕ್ಟ್ಸ್, ಕಾನ್ಫ್ಲಿಕ್ಟ್. ಕಾನ್ಫ್ಲಿಕ್ಟ್ ಅಲ್ಲಿ ಏನೇನು ಕಲಿತೀವಪ್ಪ ಅಂತ ಹೇಳಿದ್ರೆ ಕಾನ್ಫ್ಲಿಕ್ಟ್. ಕಾನ್ಫ್ಲಿಕ್ಟ್ ಅಲ್ಲಿ ಮೀನಿಂಗು, ಕಾನ್ಫ್ಲಿಕ್ಟ್ ಅಂದ್ರೆ ಏನು, ನೇಚರ್ ಹೇಗಿರುತ್ತೆ, ಮೀನಿಂಗು, ನೇಚರು, ಟೈಪ್ಸು, ಪ್ರೋಸೆಸ್ಸು ಆಫ್ ಕಾನ್ಫ್ಲಿಕ್ಟ್, process of conflict, conflict resolution, conflict resolution, ಇವಿಷ್ಟನ್ನು ಕೂಡ ಕಾನ್ಫ್ಲಿಕ್ಟ್ ಅಂತ ಕಲಿತೀವಿ. ಮೀನಿಂಗ್ ಅನ್ನ ಕಲಿತೀವಿ, ನೇಚರ್ ಅನ್ನ ಕಲಿತೀವಿ, ಟೈಪ್ಸ್ ಆಫ್ ಕಾನ್ಫ್ಲಿಕ್ಟ್ ಕಲಿತೀವಿ, ಪ್ರೋಸೆಸ್ ಆಫ್ ಕಾನ್ಫ್ಲಿಕ್ಟ್, ಕಾನ್ಫ್ಲಿಕ್ಟಿನ ರೆಸಲ್ಯೂಷನ್ ಅಂದ್ರೆ ಅದಕ್ಕೆ ಒಂದು ಅವರದ್ದೇ ಆದಂಥ ಶಾಸನಗಳನ್ನ ಮಾಡ್ಕೊಳ್ತಾರೆ. ಅದೇ ಈಗ ರೆಸಲ್ಯೂಷನ್ ಅಂದ್ರೆ ಶಾಸನಗಳು, ಕಾಯ್ದೆಗಳನ್ನು ಮಾಡ್ಕೊಳ್ಳೋದು, ರೀತಿ ನಿಯಮಗಳನ್ನು ಮಾಡ್ಕೊಳ್ಳೋದಕ್ಕೆ ರೆಸಲ್ಯೂಷನ್ ಅಂತ ಹೇಳ್ತೀವಿ. ಇದನ್ನ ಥರ್ಡ್ ಪಾರ್ಟ್ ಅಲ್ಲಿ ಗ್ರೂಪ್ ಬಿಹೇವಿಯರ್ ಅಲ್ಲಿ ಸೆಕೆಂಡ್ ಒನ್ ಕಾನ್ಫ್ಲಿಕ್ಟ್, ಥರ್ಡ್ ಒನ್ ಏನಿದೆಯಪ್ಪ ಅಂತ ಹೇಳಿದ್ರೆ ಪವರ್ ಅಂಡ್ ಪಾಲಿಟಿಕ್ಸ್, ಪವರ್ ಅಂಡ್ ಪಾಲಿಟಿಕ್ಸ್. ಎಲ್ಲ ಕಡೆಗೂ ಇವತ್ತು ಪವರ್ ಮತ್ತು ಪಾಲಿಟಿಕ್ಸ್ ಅನ್ನ ನೋಡ್ತೀವಿ ಅಲ್ವಾ. ಇದ್ರಾಗೆ ಬೇಸಿಸ್ ಪವರ್ ಅನ್ನ ಏನ್ ಬೇಸಿಸ್ ಪವರ್ ಏನಿದೆ, ಬೇಸಿಸ್ ಪವರ್, ಬೇಸಿಸ್ ಆಫ್ ಪವರ್, ಯಾವ ಆಧಾರದ ಮೇಲೆ ಈ ಪವರ್ ಅನ್ನ ನಾವು ಕಲಿಯಲಿಕ್ಕೆ ಸಾಧ್ಯ ಇದೆ, ವಾಟ್ ಆರ್ ದ ಬೇಸಿಸ್ ಆಫ್ ಪವರ್ಸ್ ಅಂತ ಕಲಿತೀವಿ. ಜೊತೆಗೆ ಬೇಸಿಸ್ ಆಫ್ ಪವರ್ಸ್ ನಂತರ ಎಫೆಕ್ಟಿವ್ನೆಸ್ ಆಫ್ ಪವರ್ ಟ್ಯಾಕ್ಟಿಕ್, ಎಫೆಕ್ಟಿವ್ನೆಸ್ ಆಫ್ ಪವರ್ ಟ್ಯಾಕ್ಟಿಕ್ಸ್, tactics. Effectiveness of power tactics. Okay, let us come to that tactics. ಇದು 5ನೇ ಯೂನಿಟ್ ಅಲ್ಲಿ ಕಲಿತೀವಿ. ಒಂದು ಗ್ರೂಪ್ ಬಿಹೇವಿಯರ್ ಅನ್ನ, ಗ್ರೂಪ್ ಬಿಹೇವಿಯರ್ ಅಂದ್ರೆ ಏನು ಅಂತ ನೋಡ್ತೀವಿ, ಡೆಫಿನೇಷನ್ಸ್ ವ್ಯಾಖ್ಯೆ ಮೂಲಕ. ಟೈಪ್ಸ್ ಆಫ್ ಫಾರ್ಮುಲೇಷನ್ ಅನ್ನ ನೋಡ್ತೀವಿ, ಗ್ರೂಪ್ ಹೇಗೆ ಕಟ್ಟೋದು ಅಂತ ನೋಡ್ತೀವಿ. ಕಟ್ಟಿರೋ ಗುಂಪಿನಲ್ಲಿ ಎಫೆಕ್ಟಿವ್ ಟೀಮ್ಗಳನ್ನು ನಾವು ಮಾಡೋದಿದೆ, ಪರಿಣಾಮಕಾರಿಯಾದಂಥ ಗುಂಪುಗಳನ್ನು ಕಟ್ಟಬೇಕು ಅನ್ನೋದನ್ನ ನೋಡ್ತೀವಿ. ಆ್ಯಂಡ್ ಕಾನ್ಫ್ಲಿಕ್ಟಲ್ಲಿ ಮೀನಿಂಗ್ ಆಫ್ ಕಾನ್ಫ್ಲಿಕ್ಟ್ ಅಂದರೆ ಏನು, ನೇಚರ್ ಅದರ ಸ್ವಭಾವ ಹೇಗಿರುತ್ತೆ, ಗುಣಲಕ್ಷಣಗಳು ಹೇಗಿರುತ್ತೆ, ಟೈಪ್ಸ್ ಎಷ್ಟಿರ್ತವೆ ಕಾನ್ಫ್ಲಿಕ್ಟ್ಸ್, ಏನು ಪ್ರೋಸೆಸ್ ಇದೆ, ಜೊತೆಗೆ ರೆಸಲ್ಯೂಷನ್ ಏನೇನು ಮಾಡಲಿಕ್ಕೆ ಅವಕಾಶ ಇದೆ, ಕಾಯ್ದೆ ನೀತಿ ನಿಯಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಈಗ ಕಲಿತೀವಿ. ದೆನ್ ಪವರ್ ಆ್ಯಂಡ್ ಪಾಲಿಟಿಕ್ಸ್, ಇದರಲ್ಲೂ ಪವರ್ ಮತ್ತು ಪಾಲಿಟಿಕ್ಸ್ ಇದ್ದೇ ಇರುತ್ತೆ. ಅದನ್ನು ನಾವು ಕಲಿತೀವಿ. ಏನೇನಪ್ಪ ಪವರ್ ಅಂದರೆ ಯಾವ ಬೇಸಿಸ್ ಮೇಲೆ ಪವರ್ ಇದೆ, ಅಧಿಕಾರ ಹೇಗಿದೆ, ಜೊತೆಗೆ ಎಫೆಕ್ಟಿವ್ನೆಸ್ ಆಫ್ ಪವರ್ ಟ್ಯಾಕ್ಟಿಕ್ಸ್, ಪವರ್ ಟ್ಯಾಕ್ಟಿಕ್ಸ್ದು ಎಫೆಕ್ಟ್ ಹೇಗಿರುತ್ತೆ, ಪರಿಣಾಮ ಹೇಗಿರುತ್ತೆ, ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ಕಲಿತೀವಿ. ಇದು 5ನೇ ಯೂನಿಟ್ ಅಲ್ಲಿ. ಹಾಗಾದರೆ ಇವೆಲ್ಲ ಯೂನಿಟ್ಸ್ಗಳು ನಿಮಗೆ 5 ಯೂನಿಟ್ಸನ್ನು ಕೊಟ್ಟಿದ್ದಾರೆ. ಇನ್ನು 6ನೇದು ಅಂದರೆ ಸ್ಕಿಲ್ ಡೆವಲಪ್ಮೆಂಟ್. ಓಕೆ, ಸ್ಕಿಲ್ ಡೆವಲಪ್ಮೆಂಟಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ರಿಲೇಟೆಡ್ ಟು ದಿ ಒಂದು ನೋಟ್ ಕೊಟ್ಬಿಟ್ಟಿದ್ದಾರೆ. ಆ ನೋಟನ್ನು ನಾವು ನಿಮಗೆ ಹೇಳಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ ಕನ್ಸರ್ನ್ ಟೀಚರು ಆ ಸಬ್ಜೆಕ್ಟಲ್ಲಿ ನಿಮಗೆ ಒಂದು ಅಸೈನ್ಮೆಂಟನ್ನು ಕೊಡುವಂಥದ್ದು. ಮಿನಿಮಮ್ 5 ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸನ್ನು ನಾವು ಕೊಡ್ತೇವೆ. ಇಲ್ಲಿ ಮಿನಿಮಮ್ ಅಸೈನ್ಮೆಂಟ್ಗಳ ಮೂಲಕ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸನ್ನು ನಾವು ಕನ್ಸರ್ನ್ ಟೀಚರ್ಸ್
ಬರೆಯೋದಕ್ಕೆ ಹೇಳ್ತೀನಿ. ಸೊ ಅಷ್ಟು 5 ಆ್ಯಕ್ಟಿವಿಟೀಸನ್ನು ಬರೆದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಹೋಗೋದು. ಆದರೆ ನಮಗೆ ಮುಖ್ಯವಾಗಿರುವಂಥ ಕಂಟೆಂಟ್ಸ್ ಯಾವುದು? 5 ಕಂಟೆಂಟ್ಸನ್ನು ನಾವು ಕಲಿಯಲೇಬೇಕಾಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ನಾವು ಹೇಳಿದ್ದನ್ನು ನೀವು ಬರೆದು ಕೊಡ್ತೀರಾ, ಓಕೆ ಲೆಟ್. ಆದರೆ ಈ 5 ಯೂನಿಟ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಈ ಒಂದು ಬೋರ್ಡ್ ವ್ಯೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಂಟೆಂಟ್ನ ಕಿರು ಪರಿಚಯ, ಸಬ್ಜೆಕ್ಟಿನ ಒಂದು ಕಿರು ಪರಿಚಯವನ್ನು ನಾನು ನಿಮಗೆ ಹೇಳಿದ್ದೀನಿ. ಈ ಕಿರು ಪರಿಚಯ ಬಹುಶಃ ಅದು ಸಬ್ಜೆಕ್ಟ್ ಏನಿದೆ, ನಮಗೆ ಯಾಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಮೊದಲನೇ ಯೂನಿಟ್ಟಿಂದ ನಾನು ನಿಮಗೆ ಇನ್ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಮೊದಲನೇ ಯೂನಿಟ್ ಯಾವುದಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಮೊದಲನೇ ಯೂನಿಟ್ಸಲ್ಲಿ ಆಲ್ಮೋಸ್ಟ್ ನಾನು ಇಂಟ್ರೊಡಕ್ಷನ್ ರಿಲೇಟೆಡ್ ಇದೆ. ಆ ಇಂಟ್ರೊಡಕ್ಷನ್ ಫಸ್ಟ್ ಯೂನಿಟಿಂದ ನಾನು ಮುಂದಿನ ತರಗತಿಗಳಲ್ಲಿ ನಿಮ್ಮ ಜೊತೆ ನಾನು ಆ ಒಂದು ಡಿಸ್ಕಷನನ್ನು ಮಾಡ್ತೀನಿ. ಈಗ ಈ ಒಂದು ಸಿಲೆಬಸ್ ಕಂಪ್ಲೀಟ್ ಆಗಿದೆ. ಕೊಟ್ಟಿರುವಂಥ ಸಬ್ಜೆಕ್ಟ್ ಆರ್ಗನೈಸೇಷನಲ್ ಬಿಹೇವಿಯರ್ 5 ಕಂಟೆಂಟ್ಸ್ ಕಂಪ್ಲೀಟ್ ಆಗಿದೆ. ನಿಮಗೆ ಅರ್ಥ ಆಗಿದೆ. ನನ್ನ ವಾಯ್ಸು ನಿಮಗೆ ಫೆಮಿಲಿಯರ್ ಇದೆ ಅಂತ ಅಂದ್ಕೊಳ್ತೀನಿ. ನನ್ನ ವಾಯ್ಸು ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್ ಮೈ ವಾಯ್ಸ್ ಈಸ್ ಕನ್ವೀನಿಯಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೀಚಿಂಗ್ ಟು ಯು. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಿಲೆಬಸ್ ಕಂಟೆಂಟ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ 1 by 1 ಯೂನಿಟ್ಸನ್ನು ತಗೊಂಡು ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಆಲ್ ದಿ ಸ್ಟೂಡೆಂಟ್ಸ್ who are those interested in the subject. Okay, thank you.